ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಲಾ. ನಾನು ಮೊನ್ನೆ ಎಲ್ಲ ತರಕಾರಿನೆಲ್ಲ ತೊಗೊಂಬಂದಿದ್ದೆ. ಅದನ್ನು ಎಲ್ಲ ಕ್ಲೀನಾಗಿ ಎತ್ತಿಟ್ಕೊತಾ ಇದ್ದೀನಿ. ಅಂದರೆ ಒಂದು ವಾರಕ್ಕೆ ಆಗೋವಷ್ಟು ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ತರಕಾರಿಗಳನ್ನೆಲ್ಲ. ಆದರೆ ಕೊತ್ತಂಬರಿ ಮತ್ತು ಪುದೀನ ಮಾತ್ರ 3 ದಿನಕ್ಕೆ ಒಂದ್ಸಲ ತೊಗೊತೀನಿ, ಯಾಕೆಂದರೆ ಅದು ಬೇಗ ಖಾಲಿ ಆಗುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೆ. ಅಂದರೆ ಬಾಕ್ಸ್ಗಳಿದೆ, ಅದಕ್ಕೆ ಇನ್ನೊಂದು ಕ್ಲೀನಾಗಿ ಜೋಡಿಸ್ಕೊತೀನಿ ನಾನು. ಫ್ರಿಜ್ಜಲ್ಲಿ ಎತ್ತಿಡಬೇಕಲ್ವ, ಸೊ ಹಾಗಾಗಿ ಅದು ನೀರೆಲ್ಲ ಹೋಗಬಾರ್ದು, ಫ್ರಿಜ್ಜಲ್ಲಿರೋ ನೀರು ಅಂದ್ಬಿಟ್ಟು ಕ್ಲೀನಾಗಿ ಬಾಕ್ಸ್ ಎಲ್ಲ ಮಾಡಿ ಇಟ್ಕೊತೀನಿ. ನೋಡ್ತಿದ್ದೀರಲ್ಲ ಎಷ್ಟೊಂದು ತರಕಾರಿ ತೊಗೊಂಡಿದ್ದೆ. ಮನೆ ಪಕ್ಕದಲ್ಲೇ ಒಂದಿದೆ, ಸೊ ಅದರಲ್ಲೇ ಹೋಗ್ಬಿಟ್ಟು ನಾನು ತರಕಾರಿ ತೊಗೊಂಬರ್ತೀನಿ. ತುಂಬ ಚೆನ್ನಾಗಿ ಅಂದರೆ ಫ್ರೆಶ್ ಐಟಮ್ಸೇ ಹಾಕ್ತಾರೆ ಅಂಗಡಿಗಳಲ್ಲಿ. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಖಾಯಂ ಗಿರಾಕಿನೇ ಅನ್ಬೋದು ನಾನು. ಆ ಥರ ಅಲ್ಲೇ ಹೋಗಿ ತೊಗೊಂಬರೋದು ತರಕಾರಿಗಳನ್ನೆಲ್ಲ. ಸೊ ಅವರಿಗೆ ನನಗೆ ಗೊತ್ತಿರೋದ್ರಿಂದ ಅವರು ಕ್ಲೀನಾಗೆಲ್ಲ ನನಗೆ ಯಾವ ಥರ ಅಂತ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಅವರು ಕ್ಲೀನಾಗಿ ಇರೋದನ್ನೆಲ್ಲ ಹಾಕಿ ಕೊಟ್ಟು ಕಳಿಸ್ತಾರೆ. ಫ್ರೆಶ್ ಆಗಿರೋದೇ ನನಗೆ ಕೊಡ್ತಾರೆ. ಅದಾದಮೇಲೆ ಎಲ್ಲ ಬಾಕ್ಸಿಗೆಲ್ಲ ಎತ್ತಿಟ್ಟಾದಮೇಲೆ ನನ್ನ ಮಗಳು ಅದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿ ಜೋಡಿಸ್ತಿದ್ಲು ಗೊತ್ತಾ. ತುಂಬ ಖುಷಿ ಆಗ್ತಿತ್ತು ಅವಳು ಆ ಥರ ಜೋಡಿಸೋದು ನೋಡಿ. ಒಂಚೂರು ಎಲ್ಲೂ ಬೀಳಿಸ್ದಲೆ ಅಳ್ಳಾಡಿಸ್ದಲೆ ತುಂಬ ನೀಟಾಗಿ ಜೋಡಿಸ್ತಾ ಇದ್ದಾಳೆ. ನೋಡಿ ಯಾವ ಥರ ಜೋಡಿಸ್ತಿದ್ದಾಳೆ ಅಂತ ತುಂಬ ಖುಷಿ ಆಯಿತು. ನಾನು ಬಾಕ್ಸಿಗೆಲ್ಲ ಎತ್ತಿಟ್ಟು ಫ್ರಿಜ್ಜಿಗೆ ಇಡೋಣ ಅಂದ್ಕೊಂಡೆ, ಅಷ್ಟು ಅದನ್ನೆಲ್ಲ ಜೋಡಿಸ್ತಿದ್ಲಲ್ಲ. ನೋಡಮ್ಮ ಎಷ್ಟು ಚೆನ್ನಾಗಿ ಪಿರಮಿಡ್ ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ಲು. ಅದ್ರ ಜೊತೆಗೆ ಡನ್ ಆಯಿತು ಅಂತಂದ್ಲು. ತುಂಬ ಚೆನ್ನಾಗಿ ಜೋಡಿಸಿದ್ಲು ಬಾಕ್ಸ್ಗಳನ್ನ. ಅದಾದಮೇಲೆ ನನಗೆ ಹೆಲ್ಪ್ ಮಾಡ್ತಾಯಿದ್ಲು, ಅಮ್ಮ ಕೊಡು ನಾನು ಇಡ್ತೀನಿ ಅಂತ. ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಅದನ್ನು ಫ್ರಿಜ್ಜಿಗೆಲ್ಲ ಎತ್ತಿಡ್ತಾಯಿದ್ದು. ನಮ್ಮದೊಂದು ಚಿಕ್ಕದು ಫ್ರಿಜ್ಜು, ಅಷ್ಟೇ, ಜಾಸ್ತಿ ಏನಿಲ್ಲ, ಇಬ್ಬರಲ್ವ ಇರೋದು. ಸೊ ಊರಲ್ಲೂ ದೊಡ್ಡದಿದೆ, ಬಟ್ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಚಿಕ್ಕದೆ. ಇಬ್ಬರು ಜೋಡಿಸ್ತಾ ಇದ್ದೆ ಕ್ಲೀನಾಗಿ. ಅದಾದಮೇಲೆ ಚಳಿ ಮಳೆ ಬೇರೆ ಬರ್ತಾಯಿತ್ತು, ವೆದರ್ ಬೇರೆ ಚೆನ್ನಾಗಿರ್ಲಿಲ್ಲ. ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ಬೇಕುಮ್ಮ ಅಂತಾಯಿದ್ರು. ನಮ್ಮ ಯಜಮಾನ್ರು ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದ್ರು ಮಾಡಿಕೊಡಿ ಸ್ಪೈಸಿಯಾಗಿ ಅಂದರು. ಸೊ ಆಲೂಗಡ್ಡೆ ತೊಗೊಂಬಂದಿದ್ದೆಲ್ಲ ಅದನ್ನೆಲ್ಲ ಲೇಯರ್ನೆಲ್ಲ ತೆಗೆದೆ. ಅದನ್ನೆಲ್ಲ ತೊಳೆದುಬಿಟ್ಟು ಕ್ಲೀನಾಗಿ ಅದನ್ನು ಸಣ್ಣಕ್ಕೆ ಹೆಚ್ಕೊತಾ ಇದ್ದೆ. ಅದು ಹೆಚ್ಕೊಬೇಕಾದ್ರೆ ಸ್ವಲ್ಪ ಶಾರ್ಪ್ ಇತ್ತು ಚಾಕು, ಭಯ ಬೇರೆ ಆಗ್ತಾಯಿತ್ತು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಸ್ವಲ್ಪ ಸಣ್ಣಕ್ಕೆ ಅಂದರೆ ಲೇಯರ್ ಹೊಡಿತಾ ಇದ್ದೆ. ಲೇಯರ್ ಹೊಡ್ಕೊಂಡು ಕ್ಲೀನಾಗಿ ಹೆಚ್ಕೊಬೇಕು. ಅದಾದಮೇಲೆ ಅದನ್ನು ಸ್ವಲ್ಪ ನೀರಲ್ಲೂ ತೊಳ್ಕೊಳ್ಳಿ, ಏಕೆಂದರೆ ಆಲೂಗಡ್ಡೆ ಸ್ವಲ್ಪ ಮಣ್ಣೇ ಇರುತ್ತಲ್ವ, ಹಾಗಾಗಿ ಅದೆಲ್ಲ ಹೆಚ್ಕೊಂಡು ಒಂದು ಕಡೆ ಇಟ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಇಬ್ಬರೇ ಅಲ್ವ ಇದ್ದಿದ್ದು, ನನ್ನ ಮಗಳೊಬ್ಬಳು. ಸೊ ಹಾಗಾಗಿ ಸ್ವಲ್ಪ ಖಾರನೇ ಇರಲಿ ಅಂದ್ಕೊಂಡು, ಆಲೂಗಡ್ಡೆ ಚೆನ್ನಾಗಿರುತ್ತೆ ಖಾರ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ಕೊಂಡೆ. ಸೊ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ದೀನಿ, ಚೆನ್ನಾಗಿ ಬರುತ್ತೆ ಬೇಕಿಂಗ್ ಸೋಡಾ ಹಾಕಿದ್ರೆ. ಜೊತೆಗೆ ಮನೇಲಿ ಸ್ವಲ್ಪ ನಾನು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ನೀರು, ಅಂದರೆ ಜಾಸ್ತಿ ಗಟ್ಟಿಗೂ ಕಲಿಸ್ಕೊಬಾರ್ದು, ಜಾಸ್ತಿ ತೆಳ್ಳಗೂ ಕಲಿಸ್ಕೊಬಾರ್ದು, ಮೀಡಿಯಮ್ ಸೈಜಿಗೆ ಮಾತ್ರ ಕಲಿಸ್ಕೊಬೇಕು. ಅಂದರೆ ಅದು ಆಲೂಗಡ್ಡೆ ಅಲ್ವಾ, ನಿಜ ಸ್ವಲ್ಪ ಮೀಡಿಯಮ್ ಸೈಜಿಗಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಮೀಡಿಯಮ್ ಸೈಜಿಗೆ ಕಲಿಸ್ಕೊಂಡು ಇಟ್ಕೊಂಡೆ. ಅದು 5 ನಿಮಿಷ ಬಿಟ್ಟೆ ಕಲಸಿಟ್ಟಾದಮೇಲೆ ಅದ್ರ ಜೊತೆಗೆ ಫಸ್ಟೇ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ನೋಡಿದ್ರಲ್ಲ ಎಷ್ಟು ಬೇಗ ಕಾಯ್ದುಬಿಟ್ಟಿದೆ ಅಂತ. ಅದಕ್ಕೆ ಒಂದೊಂದೇ ಆಲೂಗಡ್ಡೆ ಹಾಕ್ಬಿಟ್ಟು ಅಜ್ಜಿ ಅಲ್ಲಿ ಎಣ್ಣೆ ಒಳಗೆ ಕರಿತಾ ಇದ್ದೀನಿ. ನೀವು ಹುಷಾರು, ಎಣ್ಣೆಲಿ ಜಾಸ್ತಿ ಆಟಾಡೋಕ್ಕೆ ಹೋಗ್ಬಿಡಿ, ಏಕೆಂದರೆ ನಂಗೆ ಸ್ವಲ್ಪ ಅನುಭವ ಆಗಿದೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಗರಂ ಅಂತ ಆಲೂಗಡ್ಡೆ ಎಷ್ಟು ಸ್ಪೈಸಿಯಾಗಿ ಕಾಣಿಸ್ತಿದೆ ಅಲ್ಲ. ತಿನ್ನೋಕ್ಕೆ ಬಾಯಿ ನೀರು ಬರ್ತಾಯಿತ್ತು ನೋಡ್ತಾ ಇದ್ರೇ. ಚಳಿ ಬೇರೆ, ಹೊರಗಡೆ ವೆದರ್ಸ್ ಬೇರೆ ಸರಿ ಇಲ್ಲ. ಅದಕ್ಕೋಸ್ಕರ ಮನೇಲಿ ಬಿಸಿಯಾಗಿ, ಅಂದರೆ ಹೊರಗಡೆ ತಿಂದರೆ ಗಂಟ್ಲು ಹಾಳಾಗುತ್ತೆ, ಯಾವ್ಯಾವ ಎಣ್ಣೆ ಮಾಡಿರ್ತಾರೋ ಏನೋ. ಅದಕ್ಕೋಸ್ಕರ ಮನೇಲಿ ಈ ಥರ ಚೆನ್ನಾಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 3 ದಿನ ಸೈಕ್ಲೋನ್ ಇದೆ, ವಯಸ್ಸಾದವರು ಮತ್ತು ಮಕ್ಕಳೆಲ್ಲ ತುಂಬ ಹುಷಾರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಾದಮೇಲೆ ಬೆಳಗ್ಗೆ ಮಾರ್ನಿಂಗ್ ನಮ್ಮ ಯಜಮಾನ್ರು ಉಪ್ಪಿಟ್ಟು ಮಾಡೋದು. ಸೊ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಜೊತೆಗೆ ಸಾಂಬಾರು ಬೇಗ ಮಾಡಿಕೊಂಡೆ, ಏಕೆಂದರೆ ಶುಕ್ರವಾರ ಆಗಿತ್ತಲ್ವ, ಪೂಜೆ ಬೇರೆ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ತಿಂಡಿ ಮಾಡಿಕೊಂಡೆ. ದೇವ್ರ ಮನೆ ನೋಡಿದ್ರಲ್ಲ, ನಂದು ಇದೇ ಥರನೇ ದೇವ್ರ ಮನೆ ಇರೋದು, ಚಿಕ್ಕದಾಗಿದೆ, ಅಂದರೆ ಹೈಟಲ್ಲಿದೆ, ಕೆಳಗಡೆ ಇಲ್ಲ, ಶೆಲ್ಫ್ ಇಟ್ಟು ಮಾಡಿದ್ದಾರೆ ಓನರು. ಸೊ ಹಾಗಾಗಿ ಅಡುಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡೆ. ನೋಡಿ ಯಾವ ಥರ ಕಾಣಿಸ್ತಿದೆ, ಎಂಟಿ ಆಗಿದೆ ಅಲ್ಲ ದೇವ್ರ ಮನೆ. ಈಗ 5 ನಿಮಿಷದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನನಗೆ ದೇವ್ರ ಮನೆ ಒಂಥರ ನೀಟಾಗಿರಬೇಕು ಮತ್ತು ಕ್ಲೀನಾಗಿರಬೇಕು ದೇವ್ರ ಪೂಜೆ ಮಾಡಬೇಕಾದ್ರೆ. ಇದು ನಾನು ಪೂಜಿಸೋ ದೇವರು, ಅಂದರೆ ಕರಿಯಜ್ಜಿ. ಇದು ನಾನು ತುಂಬ ಪ್ರೀತಿಯಿಂದ ನಾನು
ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮನೇಲಿ ಫೋಟೋನ. ಜೊತೆಗೆ ಭಕ್ತಿ ಜಾಸ್ತಿ ನನಗೆ ದೇವ್ರ ಮೇಲೆ. ನಮ್ಮ ಮನೇಲಿ ನನಗೆ ಅಂತಲ್ಲ, ನನ್ನ ಮಗಳಿಗೂ ನಮ್ಮ ಯಜಮಾನ್ರಿಗೂ ನನಗಿಂತ ಇನ್ನೂ ಚೆನ್ನಾಗಿದೆ ಭಕ್ತಿ ಅವರಿಗೆ. ಹಂಗಾಗಿ ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ನಿಧಾನನೇ, ಅವಸರ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಅದಕ್ಕೋಸ್ಕರನೇ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಟ್ಟು ಆಮೇಲೆ ಪೂಜೆ ಮಾಡೋ ಕಾರಣಕ್ಕೆ ಬಂದಿದ್ದೀನಿ. ಮನೇಲಿ ನಿಧಾನಕ್ಕೆ ಪೂಜೆ ಆಗಬೇಕು, ಅವಸರದಲ್ಲಿ ಮಾಡಿದ್ರೆ ಪೂಜೆ ಆದಂಗೆ ಅನಿಸಲ್ಲ ನನಗೆ. ಸೊ ಹಾಗಾಗಿ ಅದೆಲ್ಲ ಆದಮೇಲೆ ಫಸ್ಟು ದೀಪ ಹಚ್ಕೊಳೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ಕೊತಾ ಇದ್ದೀನಿ. ದೀಪ ಹಚ್ಕೊಂಡು ಆಮೇಲೆ ಎಲ್ಲ ದೇವ್ರ ಫೋಟೋಗಳನ್ನ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೇಲಿ ನಾವು ಫಸ್ಟು ಹಚ್ಚೋದೇ ದೀಪ ಹಚ್ಚಾದ್ಮೇಲೆ ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆಗಬೇಕು. ಫಸ್ಟು ಜ್ಯೋತಿಗೆ ಬೆಳಗಬೇಕು, ಜ್ಯೋತಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಡಬೇಕು. ಅದಾದಮೇಲೆ ಮಿಕ್ಕಿದ ಕೆಲಸ ಎಲ್ಲ ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ ಒಂದು ಆಂಜನೇಯ ಸ್ವಾಮಿ ಇತ್ತು ಅಂತ, ಜೊತೆಗೆ ಹನುಮಾನ್ ಜಯಂತಿ ಸಹ ಇತ್ತು. ತುಂಬ ಖುಷಿಯಾಗೋಯಿತು ನನಗಂತೂ ಇವತ್ತು ಪೂಜೆ ಮಾಡೋಕ್ಕೆ. ಏಕೆಂದರೆ ಹನುಮಾನ್ ಜಯಂತಿ ಬೇರೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಪ್ರಸಾದ ಬೇರೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಮನೆಯಲ್ಲಿ ನಾನು ಹೊರಗಡೆ ಹೊರಟಿದ್ದೆ, ಸೊ ಹಾಗಾಗಿ ಪ್ರಸಾದ ಜಾಸ್ತಿ ಮಾಡೋಕ್ಕಾಗಿಲ್ಲ. ಜಸ್ಟ್ ಅವಲಕ್ಕಿ ನೆನೆಸಿದ್ದೆ, ಅವಲಕ್ಕಿ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಪೂಜೆ ಮಾಡ್ಕೊಬೇಕಲ್ವ, ಸೊ ಹಾಗಾಗಿ ನಾನು ನೈಟೇ ಹೂವು ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಅಂದರೆ ಬೆಳಗಿನ ಟೈಮು ಮಳೆ ಜಾಸ್ತಿ ಇತ್ತಲ್ವ, ಸೊ ಹಾಗಾಗಿ ನೈಟೇ ನಮ್ಮ ಯಜಮಾನ್ರು ಹೂವು ತಂದು ಇಟ್ಬಿಟ್ಟಿದ್ರು ಫ್ರಿಜ್ಜಲ್ಲಿ. ಅದನ್ನೆಲ್ಲ ತೆಗ್ದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದಾರೆಲ್ಲ ಎಷ್ಟು ನೀಟಾಗಿ ಬಂತಿದೆ ಅಂತ. ನಿಧಾನನೇ ಪೂಜೆ ಮಾತ್ರ ನಿಧಾನನೇ ಮಾಡೋದು. ಬೇರೆ ಕೆಲಸ ಎಲ್ಲ ಫಾಸ್ಟಾಗಿ ಮುಗಿಸ್ಕೊತೀನಿ, ಬಟ್ ಪೂಜೆ ಮಾತ್ರ ನಿಧಾನಕ್ಕೆ ಮಾಡಬೇಕು ನನಗೆ. ಅದೇನೋ ಫಸ್ಟಿಂದನೂ ಅದು ರೂಢಿ ಆಗಿಬಿಟ್ಟಿದೆ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಎಲ್ಲ. ನಂದು ದೇವ್ರ ಮನೆ ತುಂಬ ಚಿಕ್ಕ ಜಾಗದಲ್ಲಿ ಚೊಕ್ಕವಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ನೀವು ತುಂಬ ನೀಟಾಗಿ ಪೂಜೆ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಕಮೆಂಟ್ ಮಾಡಿ ನನಗೆ. ಅದ್ರ ಜೊತೆಗೆ ಹನುಮಾನ್ ಜಯಂತಿ ಬೇರೆ ಅಲ್ವಾ, ನನಗಂತೂ ತುಂಬ ಖುಷಿ ಆಗ್ತಿತ್ತು. ಮನೇಲಿ ವಿಗ್ರಹ ಬೇರೆ ಇದೆ ಹನುಮಾನ್ದು, ಹಾಗಾಗಿ ಅದನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಪೂಜೆ ಮಾಡಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ದೇವರಿಗೂ ಪೂಜೆ ಮಾಡ್ಕೊಂಡು ಇದ್ದೀನಿ ನಿಧಾನಕ್ಕೆ. ನಮ್ಮ ಮನೇಲಿ ಎಲ್ಲ ದೇವರು ಇದೆ ಅಂತಲೇ ಹೇಳ್ಬೋದು. ಆದರೆ ಮುಕ್ಕೋಟಿ ದೇವರುಗಳೆಲ್ಲ ಮನೇಲೇ ಇರ್ತಾವಲ್ವ. ಮನಸ್ಸಲ್ಲಿ ಕ್ಲೀನಾಗಿ ಎಲ್ಲ ನಂಬಿಕೆ ಅಂತ ಇದ್ದರೆ ಮನೇಲಿ ಎಲ್ಲ ಸುಖ ಶಾಂತಿ ನೆಮ್ಮದಿ ನೆಲೆಸೇ ಇರುತ್ತೆ. ನನಗಂತೂ ಅದಂತೂ ನಂಬಿಕೆ ನನಗೆ. ಯಾವುದೇ ಇರಲಿ ಹೇಗೆ ಇರಲಿ ದೇವರ ಭಕ್ತಿ ಮೇಲೆ ಜ್ಞಾನ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ನಾನು ನಿಧಾನಕ್ಕೆ ಪೂಜೆ ಮಾಡಿಕೊಂಡು ಆರತಿ ಎಲ್ಲ ಬೆಳ್ಕೊಂಬಂದೆ. ಅದಾದಮೇಲೆ ಯಾವ ಥರ ಏನು ಬಂತು ಅಂತ ತೋರಿಸ್ತೀನಿ ನೋಡಿ ನಮ್ಮ ವಿಡಿಯೋನ. ನಮ್ಮ ಮನೆ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಲ್ಲ. ಇದೇನು ನಿಮಗೆ ಇಷ್ಟ ಆಯಿತು ಅಂತಲೇ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಪೋರ್ಟ್ ಮಾಡಿ ನನಗೆ, ಏಕೆಂದರೆ ಇನ್ನು ಮುಂದೆ ನಾನು ಬೆಳಿಬೇಕು. ಸೊ ಹಾಗಾಗಿ ನಿಮ್ಮ ಆಶೀರ್ವಾದ ನನಗಿರಲಿ. ದೇವ್ರ ಮೇಲೆ ನಂಬಿಕೆ ನನಗಿದೆ. ನನ್ನ ಕೆಲಸ ನಾನು ಮಾಡ್ಕೊಂಡೇ ಇರ್ತೀನಿ, ಆದರೆ ದೇವ್ರ ಮೇಲೆ ಪ್ರತಿಫಲನ ಬಿಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.